ಗುಡ್ ಈವ್ನಿಂಗ್ ಎಲ್ರಿಗೂ. ಈ ಕ್ಲಾಸಲ್ಲಿ ನಾವು ಮ್ಯಾಟ್ರಿಸಸ್ ಚಾಪ್ಟರ್ನ ಸಿಟಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಮೊದಲಿಗೆ ಚಾಪ್ಟರ್ ಅಲ್ಲಿ ಏನೇನ್ ಸಿನಾಪ್ಸಿಸ್ ಇದೆ ಅನ್ನೋದನ್ನ ಫಸ್ಟ್ ರಿಕಾಲ್ ಮಾಡ್ಕೊಂಡು ಅದಾದ್ಮೇಲೆ ಕ್ವೆಶನ್ಸ್ ಸಾಲ್ವ್ ಮಾಡ್ಕೊಳ್ಳೋಣ. ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳೋಣ, ಯಾಕಂತಂದ್ರೆ ಒಂದಷ್ಟು ಪಾಯಿಂಟ್ಸ್ ಬಿಟ್ಟು ಹೋಗಿರೋ ಚಾನ್ಸಸ್ ಇರುತ್ತೆ, ಇಲ್ಲ ಮರ್ತ್ ಹೋಗಿರೋ ಚಾನ್ಸಸ್ ಇರುತ್ತೆ. ರಿಕಾಲ್ ಆದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಸುಲಭ ಆಗತ್ತೆ ಅನ್ನೋ ಕಾರಣಕ್ಕಾಗಿ. So matrix is an ordered rectangular array of numbers or functions. ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ಸ್ ಫಂಕ್ಷನ್ಸ್ ಯಾವ್ದು ಬೇಕಾದ್ರೂ ಇರ್ಬೋದು, ಇದೇ ಪರ್ಟಿಕ್ಯುಲರ್ ಆಗಿ ಇರ್ಬೇಕು ಅನ್ನೋ ರೂಲ್ಸ್ ಇಲ್ಲ. ಸೊ ಇಟ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇ. ರೆಕ್ಟ್ಯಾಂಗ್ಯುಲರ್ ಅರೇ ಅಂದ್ರೆ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಅಲ್ಲಿರುತ್ತೆ, ಸ್ಕ್ವೇರ್ ಕೂಡ ಆಗಿರಬಹುದು, ಬಟ್ ಇನ್ ಜನರಲ್ ಅದನ್ನ ರೆಕ್ಟ್ಯಾಂಗ್ಯುಲರ್ ಅರೇ ಅಂತ ಹೇಳ್ತೀವಿ. ಸೊ ಆಫ್ ನಂಬರ್ಸ್ ಅಂದ್ರೆ ಈಗ A1 A2 A2 A1 A2 1 A2 2 ಈ ತರಾನು ಇರ್ಬೋದು, ಈ ತರಾನು ಇರ್ಬೋದು, ಯಾವ ತರಾನು ಇರ್ಬೋದು. ಸ್ಕ್ವೇರ್ ಶೇಪ್ ಅಲ್ಲಿ ಕೂಡ ಇರ್ಬೋದು. ಇಲ್ಲಿ ನಂಬರ್ಸೇ ಇರ್ಬೋದು, ಇಲ್ಲ XYZ X+Y² XYZ XY + Z² ಈ ತರ ಫಂಕ್ಷನ್ಸ್ ಕೂಡ ಇರ್ಬೋದು. ಸೈನ್ ಥೀಟಾ ಕಾಸ್ ಥೀಟಾ ಯಾವ್ದು ಬೇಕಾದ್ರೂ ಇರ್ಬೋದು. ಸೊ ದಟ್ ಇಸ್ ಅ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಬ್ರಾಕೆಟ್ ಅಥವಾ ರೆಕ್ಟ್ಯಾಂಗ್ಯುಲರ್ ಬ್ರಾಕೆಟ್ ಒಳಗಡೆ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. M rows n columns matrices usually will have, and we call it is as a matrix of order M cross n. M ಯಾವತ್ತು ಫಸ್ಟ್ ರೋಸ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ, ಆಮೇಲೆ ಕಾಲಮ್ಸ್ ರೆಪ್ರೆಸೆಂಟ್ ಮಾಡ್ತೀವಿ. ರೋಸ್ ಅಂದ್ರೆ ಸ್ಟ್ರೈಟ್ ಇರುತ್ತಲ್ಲ, ಅದು ರೋಸ್. ಕಾಲಮ್ಸ್ ಅಂದ್ರೆ ಮಲ್ಕೊಂಡಿರೋದು ಅಥವಾ ಹೊರಿಸಾಂಟಲ್ ಲೈನ್ಸ್ ಅನ್ನ ಕಾಲಮ್ಸ್ ಅಂತ ಹೇಳ್ತೀವಿ. ಕನ್ಫ್ಯೂಷನ್ ಯಾವತ್ತೂ ಆಗ್ಬಾರ್ದು. ಇದು ರೋಸ್, ಇದು ಕಾಲಮ್ಸ್. ಸೊ ಇದು ರೋಸ್, ಇದು ಕಾಲಮ್ಸ್. ಓಕೆನಾ? ಸೊ ಇಲ್ಲಿ 2 ರೋ ಇದೆ, ಇಲ್ಲಿ 3 ರೋ ಇದೆ, ಇಲ್ಲಿ 3 ಕಾಲಮ್ ಇದೆ, ಇಲ್ಲಿ 2 ಕಾಲಮ್ ಇದೆ. ಸೊ ಯಾವತ್ತು ರೋಸ್ ಅಂಡ್ ಕಾಲಮ್ಸ್ ಕನ್ಫ್ಯೂಷನ್ ಆಗ್ಬಾರ್ದು. ಸೊ ದಿಸ್ ಮ್ಯಾಟ್ರಿಕ್ಸ್ ಈಸ್ ಆಫ್ ಆರ್ಡರ್ 2 rows and 3 columns. E matrix is of order 3 rows, 2 columns. Sorry, 2 rows, 3 columns. Idu 3 rows, 2 columns. So 3 rows, 2 columns. Illi 2 rows, 3 columns. ಸೊ ಹೀಗೆ ಕಾಲಮ್ ಹೋಗ್ತಾ ಇದೆ ಅಂತ ತೋರಿಸ್ತಿರೋದು. ಇದು ಈ ತರ ಕೆಳಗಿಂದ ರೋಸ್ ನಿಮ್ಗೆ ತೋರಿಸ್ತದೆ. ಇದು ರೋ, ಇದು ರೋ, ಇದು ಕಾಲಮ್. ರೌಂಡ್ ಬ್ರಾಕೆಟ್ ಒಳಗಡೆನು ನಾವು ಮ್ಯಾಟ್ರಿಕ್ಸ್ ನ ಹೇಳ್ಬೋದು. ಸೆಕೆಂಡ್ ರೋ, ಸೆಕೆಂಡ್ ಕಾಲಮ್. ಸೊ ಇದು 2 ರೋ ಇದೆ, 2 ಕಾಲಮ್ ಇದೆ, ಹಾಗಾಗಿ ಇದು 2 x 2 ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇನ್ ಕೇಸ್ ಇದು ರೌಂಡ್ ಬ್ರಾಕೆಟ್ ಅಲ್ಲಿ ಅಲ್ಲ ಅಂದ್ರೆ ನಾವು ಮ್ಯಾಟ್ರಿಕ್ಸ್ ಅನ್ನ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ತೋರಿಸ್ತೀವಿ. ಸೊ A11 A12 A21 A22 ಆದ್ರೆ ಸೊ ಇದಕ್ಕೆ 2 ರೋ 2 ಕಾಲಮ್ ಇದೆ. So this is what the matrix. It is a rectangular array of
ನಂಬರ್ಸ್ ಆರ್ ಫಂಕ್ಷನ್. ಈ 1 1 A11 A12 A21 A22 ಇದು ನಂಬರ್ಸ್ ಆದ್ರೂ ಆಗಿರ್ಬೋದು, ಫಂಕ್ಷನ್ಸ್ ಆದ್ರೂ ಆಗಿರ್ಬೋದು. ರೂಲ್ಸ್ ಇಲ್ಲ, ಇದೇ ಇರುತ್ತೆ, ಇದೇ ಇರ್ಬೇಕು, ಆ ತರ ಏನು ರೂಲ್ಸ್ ಗಳು ಇಲ್ಲ. ಈ A11 A2 A12 ಎಲಿಮೆಂಟ್ಸ್ ಇದೆಯಲ್ಲ, ಅದನ್ನ ಇನ್ ಜನರಲ್ ಆಗಿ AIJ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದೇನಂದ್ರೆ ಯಾವ ರೋ ಯಾವ ಕಾಲಮ್ ಅಲ್ಲಿ ಈ ಎಲಿಮೆಂಟ್ ಇದೆ ಅನ್ನೋದು ರೆಪ್ರೆಸೆಂಟ್ ಆಗತ್ತೆ. ಇದು IJ ಇದೆಯಲ್ಲ, ಸೊ ಫಸ್ಟ್ ರೋ ಅಲ್ಲಿ ಥರ್ಡ್ ಎಲಿಮೆಂಟ್ ಆಗಿದ್ರೆ A13 ಆಗತ್ತೆ. ಫೋರ್ತ್ ರೋ ಅಲ್ಲಿ ಫಿಫ್ತ್ ಎಲಿಮೆಂಟ್ ಇದ್ರೆ A45 ಅಂತ ಇರುತ್ತೆ. ಈ ತರ ಇದು ಎಲಿಮೆಂಟ್ಸ್ ಯಾವ ಪ್ಲೇಸ್ ಅಲ್ಲಿ ಇದೆ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಅನ್ನೋದನ್ನ ನಮ್ಗೆ ತೋರಿಸ್ಕೊಡತ್ತೆ. ಸೊ ನಾವ್ ಆಲ್ರೆಡಿ ಕಲ್ತಿದೀವಿ ಈಗ ಆರ್ಡರ್ ರೋಸ್ ಇಂಟು ಕಾಲಮ್ಸ್ ಅಂತ, ಹೌದಾ? ಸೊ AIJ ಅಂತ ನಾವು ಇನ್ ಜನರಲಿ ಎಷ್ಟು ರೋ ಎಷ್ಟು ಕಾಲಮ್ ಇದ್ರು AIJ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಯಾಕಂದ್ರೆ ಈ IJ ಈ R ಮತ್ತೆ C ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 3 ರೋಸ್ ಇದ್ರೆ R 3 ವ್ಯಾಲ್ಯೂಸ್ ಇದ್ರೆ ಇದು I3 1 2 3 ತನಕ ಹೋಗುತ್ತೆ. J1 ಇದ್ರೆ C1 ಇದ್ರೆ J ವ್ಯಾಲ್ಯೂ 1 ತನಕ ಮಾತ್ರ ಇರುತ್ತೆ. ಸೊ ಆ ತರ. ಸೊ ಈ ಕಾಲಮ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಒಂದು ಕಾಲಮ್ ಇರುತ್ತೆ, ಇದು 1, C ವಿಲ್ ಬಿ 1, ಇದು ವ್ಯಾಲ್ಯೂ 1 ಇರುತ್ತೆ. ಸೊ ಇದು ವ್ಯಾಲ್ಯೂ ಯಾವ್ದು ಬೇಕಾದ್ರೂ ಇರ್ಬೋದು. ಸೊ 1 2 3 4 5 6 7 8 ಇನ್ಫಿನಿಟಿ ತನಕನೂ ಇರ್ಬೋದು. ಬಟ್ ಕಾಲಮ್ ಒಂದೇ, ಅಂದ್ರೆ ಇದೀಗ ಕಾಲಮ್ ಅಲ್ವಾ, ಇದು ಒಂದೇ ಅಂದ್ರೆ ಇಂಟು 1. ರೋ ಎಷ್ಟಿರತ್ತೆ ಎಷ್ಟು ಬೇಕಾದ್ರೂ ಇರ್ಬೋದು, ಆದ್ರೆ ಇದ್ರಲ್ಲಿ ಎಷ್ಟಿದೆ 1 2 3 4. ಸೊ ದಿಸ್ ಇಸ್ ಕಾಲಮ್ ಮ್ಯಾಟ್ರಿಕ್ಸ್ 4x1. ಅಂಡ್ ನೆಕ್ಸ್ಟ್ ರೋ ಮ್ಯಾಟ್ರಿಕ್ಸ್ ಹೇಗಿರುತ್ತೆ ಅಂದ್ರೆ ಒಂದೇ ರೋ ಇರುತ್ತೆ, ರೋ ಒಂದೇ ಇರುತ್ತೆ, ಕಾಲಮ್ ಎಷ್ಟು ಬೇಕಾದ್ರೂ ಇರ್ಬೋದು. ಸೊ ಇಲ್ಲಿ 1 2 3 4 ಇದೆ, ಸೊ 4 ಕಾಲಮ್ಸ್ ಇದೆ. ಸೊ ಇದನ್ನ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಯಾಕಂದ್ರೆ ಒಂದೇ ರೋ ಇರೋದ್ರಿಂದ. ಒಂದೇ ಕಾಲಮ್ ಇದ್ರೆ ಅದನ್ನ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೇವೆ. ಓಕೆನಾ? M cross n is a square matrix if M is equal to n. M cross n ಆರ್ಡರ್ ಕೊಟ್ಟಿದ್ದಾರೆ, M ಮತ್ತೆ n ಸೇಮ್ ಆದ್ರೆ ಅದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, 5 3 9 1. ಇಲ್ಲಿ ರೋಸ್ 2 ಇದೆ, ಕಾಲಮ್ಸ್ ಕೂಡ 2 ಇದೆ. ಇಲ್ಲಿ B 1 3 5 7 9 11 13 15 17 ಇಲ್ಲಿ 3 ರೋಸ್ ಇದೆ ಹಾಗೂ 3 ಕಾಲಮ್ಸ್ ಇದೆ. ಇದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನಾನು ಮೊದಲೇ ಹೇಳ್ದಾಗೆ ರೌಂಡ್ ಬ್ರಾಕೆಟ್ ಅಲ್ಲಾದ್ರೂ ರೆಪ್ರೆಸೆಂಟ್ ಮಾಡ್ಬೋದು, ಇಲ್ಲ ಸ್ಕ್ವೇರ್ ಬ್ರಾಕೆಟ್ ಅಲ್ಲೂ ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ನೋಡಿ, ಈಗ 3 ರೋಸ್ 3 ಕಾಲಮ್ಸ್ ಇದೆ, ಸೊ ಇಟ್ ಈಸ್ ಅ 3x3 ಸ್ಕ್ವೇರ್ ಮ್ಯಾಟ್ರಿಕ್ಸ್. ಈಗ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಶನ್ ಈ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಿದೆ ಅಂದ್ರೆ, ಎಲ್ಲೋ ಪ್ಯಾಚ್ ಇದೆಯಲ್ಲ ಅದನ್ನ ನಾವು ಡಯಾಗ್ನಲ್ ಅಂತ ಹೇಳ್ತೀವಿ. ಕಾರ್ನರ್ ಟು ಕಾರ್ನರ್ ಟಚ್ ಆಗೋದು ಯೂಶಲಿ ಸ್ಕ್ವೇರ್ ಅಲ್ಲಿ ಆಪೋಸಿಟ್ ಕಾರ್ನರ್ಸ್ ಏನು ಒಂದು ಲೈನ್ ಜಾಯಿನ್ ಮಾಡಿದ್ರೆ ಡಯಾಗ್ನಲ್ ಅಂತ ಹೇಳ್ತೀವೋ, ಈ ಮ್ಯಾಟ್ರಿಕ್ಸ್ ಅಲ್ಲೂ ಅದೇ ತರ 2 ಡಯಾಗ್ನಲ್ ಇರುತ್ತೆ. ಸೊ ಒಂದು ಈ ಡಯಾಗ್ನಲ್, ಇನ್ನೊಂದು ಇದು ಡಯಾಗ್ನಲ್ ಆಗಿರುತ್ತೆ. ಈಗ ಈ ಡಯಾಗ್ನಲ್ ಅಲ್ಲಿ 1 4 7 ವ್ಯಾಲ್ಯೂಸ್ ಇದೆ. ಅಬೌವ್ ದ ಡಯಾಗ್ನಲ್ಸ್ ಎಲಿಮೆಂಟ್ಸ್ 0, ಬಿಲೋ ದ ಡಯಾಗ್ನಲ್ಸ್ ಕೂಡ ಎಲಿಮೆಂಟ್ಸ್ 0 ಇದೆ. ಆ ತರ ಮ್ಯಾಟ್ರಿಕ್ಸ್ಗೆ ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ M cross M. is a diagonal matrix if Aij is equal to 0 when I is not equal to j. I is not equal to j ಅಂದ್ರೆ ಇದೇನಿದೆ, A11 A12 A13, ಇದು A21 A22 A23, ಇದು A31 A32 A33. ಕರೆಕ್ಟಾ? ಸೊ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್. I not equal to j, ಇಲ್ಲಿ I not equal to j, I not equal to j.
ಇದೆಲ್ಲ ಐ ನಾಟ್ ಈಕ್ವಲ್ ಟು ಜೆ. ವೆನ್ ಐ ನಾಟ್ ಈಕ್ವಲ್ ಟು ಜೆ ಅದು ಎ ಐ ಜೆ 0 ಆಗಿರುತ್ತೆ, ಅಂದ್ರೆ ಇದು 0 ಇದೆ. ಸೊ ವೆನ್ ಐ ಇಸ್ ಈಕ್ವಲ್ ಟು ಜೆ ಆದಾಗ ಅದು 0 ಆಗಿರಲ್ಲ, ಅದಕ್ಕೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆನಾ? ಇನ್ನು ಎ ಐ ಜೆ ಎನ್ ಕ್ರಾಸ್ ಎನ್ ಇಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್ if aij is equal to 0, when ai is not equal to j, aij is equal to k is some constant when I is equal to j. For example, I is not equal to j ಆದ್ರೆ ಅದ್ರ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಇಲ್ಲಿ ನಾನು 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ತಗೊಂಡ್ರೆ ಇಲ್ಲಿ 1 ಇದು 2 ಕ್ರಾಸ್ 2 ತಗೊಳ್ತೀನಿ. I, j, ij is 0, aij is 0 when I is not equal to j. aij is equal to k, k is some constant. ಈಗ ಇಲ್ಲಿ 1 ಅಂತ ತಗೊಂಡಿದ್ದೀನಿ. If in case if I multiply any number 2 with respect to this unit, ಇದನ್ನ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಟು ದಿಸ್ ಮ್ಯಾಟ್ರಿಕ್ಸ್ ಇದೇನಾಗತ್ತೆ 2 0 0 2 ಆಗತ್ತೆ. ಸೊ 2 is the constant k. ಸೊ ಇದನ್ನ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ a scalar is multiplied to a matrix, then it is a scalar matrix. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ this is not a unit matrix. ಇಲ್ಲಿ aij is not equal to 0 or it is equal to 0 ಕಂಪಲ್ಸರಿ ಏನಿಲ್ಲ. ಸೊ ಇಲ್ಲಿ 6 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ಇಫ್ a number is multiplied by to a matrix, every individual element is multiplied. ಆಯ್ತಾ? ಸೊ 1 6 6 ಆಯ್ತು, 6 3 18 ಮೈನಸ್ ಇದೆ, ಸೊ 6 2 12. ಸೊ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇದು 6 is a ಸ್ಕೇಲಾರ್ ಯೂನಿಟ್ ಆಗತ್ತೆ. aij n cross n is an identity matrix if aij is equal to 1 when I is equal to j, aij is 0 when I is not equal to j. So identity matrix ಅಂದ್ರೆ aij 1 ಇರುತ್ತೆ when I is equal to j. ಅಂದ್ರೆ ಈಗ a11 a21 a12 a22. ಸೊ aij I is equal to j ಅಂದ್ರೆ ಇದಾಗಿರುತ್ತೆ. ಸೊ ದಿಸ್ is 1 and this becomes 0. ಇದು 0 ಆಗತ್ತೆ, ಇದು 1 ಆಗತ್ತೆ. ಅಂದ್ರೆ ಸೊ 1 0 0 1 ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ 3 ಕ್ರಾಸ್ 3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ ನೋಡಿ. ಸೊ aij when I is equal to j it is 1. aij is equal to 0 where I is not equal to j. ಈ I is equal to j, I is equal not equal to j ಪಾಯಿಂಟ್ಸ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನೆಕ್ಸ್ಟ್ ನಾವು ಕ್ವಶನ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಆ ಒಂದು ಟರ್ಮ್ ಇಂದ ನಾವು ಆಪ್ಷನ್ಸ್ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಅದನ್ನ ಆ ತರ ಕ್ವಶನ್ಸ್ ಕೇಳೋ ಸಾಧ್ಯತೆಗಳಿದೆ. ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು. ಸೊ ಅ ಝೀರೋ ಮ್ಯಾಟ್ರಿಕ್ಸ್ ಹ್ಯಾಸ್ ಆಲ್ ಇಟ್ಸ್ ಎಲಿಮೆಂಟ್ಸ್ ಆಸ್ ಝೀರೋಸ್. ಯಾವುದೇ ಆರ್ಡರ್ ಮ್ಯಾಟ್ರಿಕ್ಸ್ ಆಗಿರ್ಲಿ, ಎಲ್ಲಾ ಎಲಿಮೆಂಟ್ಸ್ 0 ಆಗಿದ್ರೆ ಅದನ್ನ ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಏನೋ ಒಂದು ಪಾಸಿಬಿಲಿಟೀಸ್ ಇದೆ. aij is equal to bij ಆದ್ರೆ, ಅಂದ್ರೆ a ಮತ್ತೆ ಮ್ಯಾಟ್ರಿಕ್ಸ್ b ಈಕ್ವಲ್ ಆಗಿದ್ರೆ ಅದು ಏನ್ ಕಂಡೀಷನ್ ಇರುತ್ತೆ ಅಂತ. a and b are of same order. aij is equal to bij for all possible values of I and j. ಈಗ ಫಾರ್ ಎಕ್ಸಾಂಪಲ್ ಈ ಮ್ಯಾಟ್ರಿಕ್ಸ್ ಎರಡು ಸೇಮ್ ಅಂತ ಹೇಳೋದಾದ್ರೆ aij ಎಲ್ಲಾ ಎಲಿಮೆಂಟ್ಸ್ ಆಫ್ ಸೆಟ್ a ವಿಲ್ ಬಿ ಈಕ್ವಲ್ ಟು ದಟ್ ಆಫ್ ಸೆಟ್ b, ಹಾಗೂ ಅದರ ಆರ್ಡರ್ಸ್ ಸೇಮ್ ಇರುತ್ತೆ. m ಕ್ರಾಸ್ m, n ಕ್ರಾಸ್ n, ಅಥವಾ ಸೇಮ್ ಆರ್ಡರ್ಸ್ ಇರುತ್ತೆ. ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಸೇಮ್ ಇರುತ್ತೆ ಅನ್ನೋದು ಇದ್ರ ಮೀನಿಂಗ್. ಸೇಮ್ ಆರ್ಡರ್ ಅಂದ್ರೆ number of rows and columns same ಅಂತ.
and aij will be equal to bij for all possible values of I and j. ಯಾವುದೇ ಎಲಿಮೆಂಟ್ a11 b11 ಸೇಮ್ ಇರುತ್ತೆ, a12 b12 ಸೇಮ್ ಇರುತ್ತೆ. ಆ ಮೀನಿಂಗ್ ಕೊಡುತ್ತೆ ಇದು. ಇದು ಇಂಪಾರ್ಟೆಂಟ್ ಯಾಕಂದ್ರೆ ಇಫ್ ದೇ ಈಗ ಈ ಕಂಡೀಷನ್ ಕೊಟ್ಟು ಅವ್ರು ನಮಗೆ ಆಪ್ಷನ್ಸ್ ಕೊಡ್ಬೋದು, ಸೇಮ್ ಆರ್ಡರ್ ಇಲ್ಲ ಅಥವಾ ಅದ ಈಕ್ವಲ್ ಆಗತ್ತೆ, ಈ ತರ ಎಲ್ಲ ಪಾಸಿಬಿಲಿಟೀಸ್, ಯಾವುದು ಟ್ರೂ ಯಾವುದು ನಾಟ್ ಟ್ರೂ ಅನ್ನೋ ಕ್ವಶನ್ಸ್ ಎಲ್ಲ ಕೊಡೋ ಚಾನ್ಸಸ್ ಬರುತ್ತೆ. ಸೊ ಯಾವುದೇ ಸ್ಕೇಲಾರ್ ವ್ಯಾಲ್ಯೂ ಒಂದು ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದನ್ನ ಪ್ರತಿಯೊಂದು ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡಬೇಕು. ನಾನು ಆಲ್ರೆಡಿ ಹೇಳಿದ್ದೀನಲ್ವಾ ಅದೇ. ಸೊ ಇಫ್ k is multiplied to a matrix aij of m cross n order, then individual element is multiplied by the scalar value. Minus a, negative of an element matrix. Negative of matrix ಅಂದ್ರೆ -1 into a ಅಂತ ತಗೋಬಹುದು. ಈಗ ಇನ್ ಕೇಸ್ ಈಗ k ವ್ಯಾಲ್ಯೂ -1 ಇದ್ರೆ ಅದನ್ನ ಹೊರಗಡೆ ತೆಗಿಬಹುದು ಅನ್ನೋದು ಇದು ವೈಸ್ ವರ್ಸ ಪ್ರೂಫ್ ಅಂತಾನು ಹೇಳ್ಬೋದು. a minus b ನ a plus of -1 into b ಅಂತಾನು ಬರಿಬಹುದು. And it is commutative. Addition is commutative. Addition is associative. ಸೇಮ್ ಆರ್ಡರ್ ಇರಬೇಕು. ಈ ಅಡಿಷನ್ಗೆ ಯಾವತ್ತು ಸೇಮ್ ಆರ್ಡರ್ಸ್ ಇರಬೇಕು. ಡಿಫ್ರೆಂಟ್ ಆರ್ಡರ್ಸ್ ಇದ್ರೆ ಯು ಕಾಂಟ್ ಆಡ್ ಆರ್ ಯು ಕಾಂಟ್ ಸಬ್ಟ್ರಾಕ್ಟ್. ಓಕೆನಾ? ನೆಕ್ಸ್ಟ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಟು ಟೂ ಮ್ಯಾಟ್ರಿಸಸ್. ಈಗ ಎರಡು ಮ್ಯಾಟ್ರಿಕ್ಸ್ ಜೊತೆ ಆಡ್ ಮಾಡಿದಾಗ ಅದಕ್ಕೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇದ್ರೆ ಇಂಡಿವಿಜುವಲ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ತೋರಿಸುತ್ತೆ ನೋಡಿ. ಸೊ ಸಮ್ ಕಾನ್ಸ್ಟೆಂಟ್ ಕೆ, ಏನೋ ಒಂದು ಕೆ ವ್ಯಾಲ್ಯೂಗೆ ಎ ಮತ್ತೆ ಬಿ ಆರ್ಡರ್ಸ್ ಸೇಮ್ ಇದ್ರೆ ನಿಮ್ಗೆ ಆಡ್ ಎರಡು ಮ್ಯಾಟ್ರಿಕ್ಸ್ ಅನ್ನ ಆಡ್ ಮಾಡಿ ಕೂಡ ನಿಮ್ಗೆ ಕಾನ್ಸ್ಟೆಂಟ್ ಗೆ ಮಲ್ಟಿಪ್ಲೈ ಮಾಡಬಹುದು. ಇಲ್ಲ ಪ್ರತಿ ಒಂದು ಮ್ಯಾಟ್ರಿಕ್ಸ್ಗೂ ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿ ನೀವು ಆಡ್ ಮಾಡ್ಬೋದು. ಸೊ k plus I into a, sorry, L, k plus L into a will be equal to k into a plus L into a. ಇದು ಕೂಡ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನೇ ತೋರಿಸುತ್ತೆ. ಸೊ ಇದೆಲ್ಲ ಸಮ್ ಎಕ್ಸಾಂಪಲ್ಸ್, ಈಗ ಯಾವ್ದ್ರಲ್ಲಿ ಸ್ಯಾಟಿಸ್ಫೈ ಆಗ್ತಿದೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್. ಇದು ಇನ್ ಟರ್ಮ್ಸ್ ಆಫ್ ಎಡಿಷನ್ಸ್ ನಾವು ತೋರಿಸಿದೀವಿ ಇಲ್ಲಿ. So if aij, if a is equal to m cross n, b is n cross p, then ab is equal to c is m cross p. So where cik is a summation of aij bjk. Okay na? Andre usually ಈಗ ಎದು m cross n ಆರ್ಡರ್ ಇದೆ, ಅದನ್ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿದ್ದೇವೆ, ಎನ್ ಕ್ರಾಸ್ ಪಿ. ಸೊ ಬಿ ಮ್ಯಾಟ್ರಿಕ್ಸ್ ಎನ್ ಕ್ರಾಸ್ ಪಿ ಇದೆ, ಎ ಮ್ಯಾಟ್ರಿಕ್ಸ್ ಎಂ ಕ್ರಾಸ್ ಎನ್ ಇದೆ. ಏನ್ ಅಬ್ಸರ್ವ್ ಮಾಡ್ಬೋದು? ದ ನಂಬರ್ ಆಫ್ ಕಾಲಮ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಮ್ಯಾಟ್ರಿಕ್ಸ್ ಬಿ. ಹಾಗಿದ್ರೆ ಯು ಕ್ಯಾನ್ ಮಲ್ಟಿಪ್ಲೈ ಟೂ ಮ್ಯಾಟ್ರಿಸಸ್ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅವಾಗ ಮ್ಯಾಟ್ರಿಕ್ಸ್ ಸಿ ಹೇಗಿರುತ್ತೆ ಅಂದ್ರೆ, it will have the number of rows of matrix A and columns of number of columns of matrix B. So ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಎರಡು ಮ್ಯಾಟ್ರಿಕ್ಸ್ ಕೊಟ್ಟು ಅವ್ರು ಕೇಳ್ಬೋದು ವಾಟ್ ಇಸ್ ದ ಆರ್ಡರ್ ಆಫ್ ಥರ್ಡ್ ಮ್ಯಾಟ್ರಿಕ್ಸ್. ಸೊ ಇದು ಗೊತ್ತಿದ್ರೆ ನಮ್ಗೆ ಡೈರೆಕ್ಟ್ ಆಗಿ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಅನ್ನ ಪ್ರಿಡಿಕ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವು ಎರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಆಮೇಲೆ ನಮ್ಮ ಥರ್ಡ್ ಮ್ಯಾಟ್ರಿಕ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಹೇಳ್ಬೇಕಾಗತ್ತೆ. ಸೊ ಅದರಿಂದ ಇಫ್ ಯು ನೋ ದಿಸ್ ಈಕ್ವೇಶನ್ ಎ ಬಿ ಇಸ್ ಈಕ್ವಲ್ ಟು ಸಿ ಅಂಡ್ ಸಿ ಈಸ್ ಎಂ ಕ್ರಾಸ್ ಪಿ ಅನ್ನೋದು ಗೊತ್ತಿದ್ರೆ ಇಟ್ ವುಡ್ ಬಿ ಈಸಿಯರ್ ಅನ್ನೋ ಅಷ್ಟೇ.
ಇನ್ನು ಮಲ್ಟಿಪ್ಲಿಕೇಶನ್ ಅಲ್ಲಿ ಎ ಇಂಟು ಬಿ ಸಿ, ಎ ಬಿ ಇಂಟು ಸಿ ಇದು ಸ್ಯಾಟಿಸ್ಫೈ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವಿದ್ ನೋಡಿದೀವಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗತ್ತೆ. ಸೊ ಇದನ್ನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನೇ ಇದೆ. ನೆಕ್ಸ್ಟ್, ಇಫ್ ಎ ಇಸ್ ಈಕ್ವಲ್ ಎ ಐ ಜೆ ಎಂ ಕ್ರಾಸ್ ಎನ್, ಇದು ಕೊಮಾ, ಎನ್ ಗೆ ಡ್ಯಾಶ್ ಅಲ್ಲ, ಎ ಡ್ಯಾಶ್ ಆರ್ ಎ ಟಿ ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಆಗತ್ತೆ. ಅದೇನಾಗತ್ತೆ, ಎ ಜೆ ಐ ಆಗತ್ತೆ, ವೇರ್ ಎನ್ ಕ್ರಾಸ್ ಎಂ ಆರ್ಡರ್ ಚೇಂಜ್ ಆಗತ್ತೆ. ಸೊ ಇಫ್ ಇನ್ ಕೇಸ್ ಮ್ಯಾಟ್ರಿಕ್ಸ್ ಎ is having 2 cross 3 as an order, then A transpose will be having 3 cross 2. ಸೊ ಅವಾಗ ಏನಾಗತ್ತೆ, ಇಲ್ಲಿ ಐ ಜೆ ಜೆ ಐ ಚೇಂಜ್ ಆಗತ್ತೆ. ಓಕೆನಾ? ಈಗ ಇಲ್ಲಿ ನೋಡಿ, ಟ್ರಾನ್ಸ್ಪೋಸ್ ಹೇಗೆ ಅಂತ ತೋರಿಸ್ತಾ ಇದೀವಿ. ಒಂದು ರೋ ಇದ್ರೆ ಅದು ನೆಕ್ಸ್ಟ್ ಟ್ರಾನ್ಸ್ಪೋಸ್ಗೆ ಕಾಲಮ್ ಆಗಿ ಬಿಡುತ್ತೆ. ಸೊ ಸೆಕೆಂಡ್ ರೋ ಏನಾಗಿದೆ, ಸೆಕೆಂಡ್ ಕಾಲಮ್ ಆಗಿ ಬಿಟ್ಟಿದೆ. ಹಾಗಾಗಿ ನಂಬರ್ ಆಫ್ ರೋಸ್ 2 ಇರೋದು ಇಲ್ಲಿ ನಂಬರ್ ಆಫ್ ಕಾಲಮ್ಸ್ 2 ಆಗಿ ಬಿಡುತ್ತೆ. ನಂಬರ್ ಆಫ್ ಕಾಲಮ್ಸ್ 3 ಇರೋದು ನಂಬರ್ ಆಫ್ ರೋಸ್ 3 ಆಗಿ ಬಿಡುತ್ತೆ. ಸೊ ದಟ್ ಇಸ್ ವಾಟ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದ್ರೆ the shift in the number of rows and columns. Okay na? Next, A dash ಅಂದ್ರೆ A transpose whole transpose is A, scalar multiplied by a matrix transpose. It's transpose ಅಂದ್ರೆ ನಾವು ಸ್ಕೇಲಾರ್ ಅನ್ನ ಹೊರಗಡೆ ತೆಗೆದು ಬರೀ A transpose ಫೈಂಡ್ ಔಟ್ ಮಾಡಬಹುದು. ಇನ್ನು A plus B transpose will be equal to A transpose plus B transpose. ಇದು ಸ್ಯಾಟಿಸ್ಫೈ ಆಗುತ್ತೆ. ಇದು ನೆನ್ಪಿಟ್ಕೋಬೇಕು, ಯಾಕೆಂದ್ರೆ ಅವರು ಪ್ರೂಫ್ ತರ ಕೇಳೋ ಚಾನ್ಸಸ್ ಇದೆ, ಲೈಕ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಅಂತ. ಈಗ ಎ ಇಂಟು ಬಿ ಹೋಲ್ ಟ್ರಾನ್ಸ್ಪೋಸ್ ವಿಲ್ ಬಿ ನಾಟ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಇಂಟು ಬಿ ಟ್ರಾನ್ಸ್ಪೋಸ್, ಬಟ್ ಇಟ್ ವಿಲ್ ಬಿ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಇದು ಕನ್ಫ್ಯೂಷನ್ ಆಗೋದು ಬೇಡ. ಈ ವಿಚಾರವಾಗಿ ಕನ್ಫ್ಯೂಷನ್ ಆದ್ರೆ ನಮ್ಮ ಪ್ರೂಫ್ಸ್ ರಾಂಗ್ ಆಗಿ ಬಿಡುತ್ತೆ. ಓಕೆನಾ? So A is a symmetric matrix if A transpose is equal to A. A is a skew symmetric matrix if A transpose is negative of A. Any square matrix can be represented as a sum of symmetric and a skew symmetric matrix. So square matrix anna sum of symmetric and skew symmetric anta helbodu anta ಹೇಳ್ತಿದ್ದಾರೆ. If A and B are two square matrices such that AB is equal to BA is equal to I, then B is the inverse matrix of A and it is denoted by A to the power -1. And A is the inverse of B. So inverse of square matrix, if it exists, it is unique. Okay. So A transpose ಮತ್ತೆ A equal ಆಗಿದ್ರೆ ಅದನ್ನ ಸಿಮೆಟ್ರಿಕ್ ಅಂತ ಕರೀತಾರೆ. ಈಗ ಇಲ್ಲಿ ನೋಡಿದ್ರೆ ಇದು ಮ್ಯಾಟ್ರಿಕ್ಸ್ ಎ ಅಂತ ತಗೊಂಡ್ರೆ ಇದ್ರ ಟ್ರಾನ್ಸ್ಪೋಸ್, ಈಗ ಇದು ರೋಸ್ ಇಂಟು ಕಾಲಮ್ಸ್ ಆಗುತ್ತೆ, ಇದನ್ನ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಎ ಟ್ರಾನ್ಸ್ಪೋಸ್ ಏನಾಗತ್ತೆ, ಈ ಕಾಲಮ್ಸ್ ಇರೋದು ರೋಸ್ ಆಗತ್ತೆ, ಹೌದಾ? ಸೊ 1 1 -1 ಆಗತ್ತೆ, ಮತ್ತೆ 1 2 0 ಅಂಡ್ -1 0 5. ಸೊ ಎ ಟ್ರಾನ್ಸ್ಪೋಸ್ ಎ ಸೇಮ್ ಇದೆ,
ಹಾಗಾಗಿ ಇಟ್ ಇಸ್ ಸಿಮೆಟ್ರಿಕ್. ಈಗ ಇದನ್ನ ಎ ಅಂತ ಕನ್ಸಿಡರ್ ಮಾಡಿದ್ರೆ ನಾನು ಎ ಟ್ರಾನ್ಸ್ಪೋಸ್ ಏನಾಗುತ್ತೆ, 0 -1 2 1 0 -3 -2 3 0. ಸೊ 0 0 0 ಇದೆ ಹಾಗೆ ಆಗತ್ತೆ. ಇದು ಈ ಕಡೆ ಹೋಗಿದೆ, ಇದು ಈ ಕಡೆ ಬಂದಿದೆ. ಸೊ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು -a. ಇದನ್ನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀವಿ. ಸೊ ಇನ್ವರ್ಸ್ ನಾವ್ ಏನ್ ನೋಡಿದೀವಿ, ಈಗ ಎ ಇಂಟು ಬಿ ಇಸ್ ಈಕ್ವಲ್ ಟು ಐಡೆಂಟಿಟಿ ಅಂತ ಬಂದ್ರೆ, ಅಂದ್ರೆ 1 0 0 1 ಅಂತ ಬಂದ್ರೆ ಎಗೆ ಬಿ ಇನ್ವರ್ಸ್ ಮ್ಯಾಟ್ರಿಕ್ಸ್ ಆಗಿರತ್ತೆ. ಅಂದ್ರೆ ಎ ಇನ್ವರ್ಸ್ ಅಂತ ಡಿನೋಟ್ ಮಾಡ್ಬೋದು. ಸೊ ಬಿ ಮೇ ಬಿ ಎ ಇನ್ವರ್ಸ್. ಅದಕ್ಕೆ ನಮ್ಗೆ ಬಿ ನ ಎ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗತ್ತೆ. ಸೊ ಎ ಇನ್ವರ್ಸ್ ಹೇಗ್ ಫೈಂಡ್ ಔಟ್ ಮಾಡೋದು ಅಂದ್ರೆ, ಎ ಇನ್ವರ್ಸ್ ಫಾರ್ಮುಲಾ ಇದಿದೆ, ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ ಅಂತ. ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಗೊತ್ತಿದೆ ಅಲ್ವಾ? ಸೊ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ಗೆ ಮ್ಯಾಟ್ರಿಕ್ಸ್ ಇಂದ ಡಿಟರ್ಮಿನೆಂಟ್ ಅನ್ನ ನಾವು ಡಿವೈಡ್ ಮಾಡಿದ್ರೆ ನಮ್ಗೆ ಇನ್ವರ್ಸ್ ಮ್ಯಾಟ್ರಿಕ್ಸ್ ಸಿಗುತ್ತೆ. A square matrix Aij is n cross n is called a diagonal matrix if Aij is equal to 0 for. ನಾವು ನೋಡಿದೀವಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ 2 cross 2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಇಟ್ಕೊಂಡ್ರೆ ಇದನ್ನ 2 cross 2 ಅಂತ ಇಟ್ಕೊಳ್ತೀನಿ, n cross n ಅನ್ನ. ಓಕೆನಾ? ಅವಾಗ A11 A12 A21 A22 ಆಗ್ಬಿಡತ್ತೆ ನಂದು ಮ್ಯಾಟ್ರಿಕ್ಸ್. ಕರೆಕ್ಟಾ? ಇಟ್ ಈಸ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಇದು ಉಳ್ಕೊಳತ್ತೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಲ್ಲಿ. ಇದೆರಡು 0 ಆಗತ್ತೆ. ಹೌದಾ? ಹಾಗಿದ್ರೆ ಅದೇನಾಗತ್ತೆ, A11 ಹಾಗೆ ಬರೀತೀನಿ, ಐ ವಿಲ್ ನಾಟ್ ರೈಟ್ ಎನಿ ವ್ಯಾಲ್ಯೂ. ಇದು 0, ಇದು 0, A22 ಉಳಿಯತ್ತೆ. Aij is equal to 0 for which values? ಈಗ ಇದು A21, ಇದು A12. ಸೊ I is equal to j ಅಲ್ಲ, ಇದಲ್ಲ. I less than j, ಹೌದು I less than j ಇದೆ, ಆದ್ರೆ ಇಲ್ಲಿ I greater than j ಇದೆ. ಸೊ ಇದು ಆಗಲ್ಲ, ಇದು ಆಗಲ್ಲ. ಆಪ್ಷನ್ ಡಿ ಆಗತ್ತೆ, ಫಾರ್ I not equal to j satisfy ಆಗತ್ತೆ. ಇದನ್ನೇ ನಾನು ಇಂಪಾರ್ಟೆಂಟ್ ಅಂತ ಹೇಳಿರೋದು. I is equal to j, I less than j, I greater than j, I not equal to j ಅನ್ನೋ ಒಂದಷ್ಟು ಆಪ್ಷನ್ಸ್ ಹೇಳಿದ್ದೇನಲ್ಲ ಇದು. ಸೊ ಇದು ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. I not equal to j. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣವಾ? A square matrix of n cross n order is called a lower triangular matrix for Aij is equal to 0 if Aij is equal to 0 for. Okay. ನಾನು 3 cross 3 ಮ್ಯಾಟ್ರಿಕ್ಸ್ ತಗೊಳ್ತೀನಿ.
AIJ ಹಾಗೆ ಬರಿತೀನಿ, ನಾನು ಯಾವ್ದೇ ನಂಬರ್ಸ್ ಅನ್ನ ಬರ್ಕೊಳಲ್ಲ, ಯಾಕೆಂದ್ರೆ ಕನ್ಫ್ಯೂಷನ್ಸ್ ಬೇಡ ಅಂತ. ಹಾಗಾಗಿ ಇದು A11, ಇದು A21, ಇದು A31, A12, A13, ಇದು A22, ಇದು A23, A32, A33. ಕರೆಕ್ಟ್ ಇದೆಯಾ? 3x3 ಮ್ಯಾಟ್ರಿಕ್ಸ್ ಇದು. ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಈ ಪಾರ್ಟ್ 0 ಇರುತ್ತೆ. ಓಕೆನಾ? ಅವಾಗ ಇದೇನಾಗತ್ತೆ, A11, A12, A13, ಇದು 0, 0, A22, A23, 0, A33. ಇದು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಹೌದಾ? ಸೊ 3x3 ಮ್ಯಾಟ್ರಿಕ್ಸ್. ಇಲ್ಲಿ ಐ ವ್ಯಾಲ್ಯೂಸ್ ಜೆ ವ್ಯಾಲ್ಯೂಕ್ಕಿಂತ ದೊಡ್ಡದಿದೆ, ಕರೆಕ್ಟಾ? ಸೊ ಐ ಗ್ರೇಟರ್ ದ್ಯಾನ್ ಜೆ ಅಂತ ಅಬ್ಸರ್ವ್ ಮಾಡ್ಬೋದಾ ಇಲ್ಲಿ? ಹಾಗಾಗಿ ಇದು AIJ ಇದೆ. ಐ ಗ್ರೇಟರ್ ದ್ಯಾನ್ ಜೆ ಆಪ್ಷನ್ ಸಿ ಬರುತ್ತೆ. ಸಾರಿ, ನಾನಿಲ್ಲಿ ಅಪ್ಪರ್ ಟ್ರಯಾಂಗಲ್ ತೋರಿಸ್ಬಿಟ್ಟೆ, ಇದು ಲೋವರ್ ಟ್ರಯಾಂಗಲ್ ಆಗ್ಬೇಕು. ಸೊ ಈ ಪಾರ್ಟ್ 0 ಆಗಿರುತ್ತೆ. ಹಾಗಾಗಿ ಇದು A21 ಹಾಗೆ ಉಳ್ಕೊಳ್ಳುತ್ತೆ. A31, ಇದು A32, ಈ ಪಾರ್ಟ್ಸ್ 0 ಆಗಿರುತ್ತೆ. ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಈಗ ಇಲ್ಲಿ ಐ ಇಸ್ ಲೆಸ್ ದೆನ್ ಜೆ, ಹಾಗಾಗಿ ಐ ಇಸ್ ಲೆಸ್ ದೆನ್ ಜೆ ಆಪ್ಷನ್ ಬಿ ಆನ್ಸರ್ ಆಗಿರುತ್ತೆ. ಐ ಇಸ್ ನಾಟ್ ಈಕ್ವಲ್ ಟು ಜೆ ಅಲ್ಲ, ನನ್ ಆಫ್ ದೀಸ್ ಕೂಡ ಅಲ್ಲ. ಐ ಈಸ್ ಗ್ರೇಟರ್ ದೆನ್ ಜೆಗೆ ನಮ್ಗೆ ಲೋವರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಫಾರ್ಮೇಶನ್ ಆಗುತ್ತೆ. ಲೋವರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಫಾರ್ಮೇಶನ್ ಆದಾಗ AI J ಇಸ್ ಈಕ್ವಲ್ ಟು 0 ಬರೋದು ಅಪ್ಪರ್ ಡಯಾಗ್ನಲ್ ಇಂದ ಮೇಲ್ ಭಾಗದಲ್ಲಿ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಐ ಇಸ್ ಲೆಸ್ ದೆನ್ ಜೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಈಗ?
Third question, find x, y, z and w respectively such that matrix ಕೊಟ್ಟಿದ್ದಾರೆ x minus y, 2x minus y, 2z plus w, 2x plus w. ಈ ಮ್ಯಾಟ್ರಿಕ್ಸ್ ಈಕ್ವಲ್ ಇದೆ 5, 3, 12, 15ಗೆ. ಸೊ ಸೇಮ್ ಆರ್ಡರ್ ಇದೆ, ನಾವು ಸಮ್ಮರಿಲ್ ನೋಡಿದೀವಲ್ಲ. ಸೊ 2 ಮ್ಯಾಟ್ರಿಕ್ಸಸ್ ಈಕ್ವಲ್ ಇದ್ರೆ ಆರ್ಡರ್ ಸೇಮ್ ಇರಬೇಕು, ಅವಾಗ ಎಲಿಮೆಂಟ್ಸ್ AIJ BIJ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದೀವಲ್ಲ. ಸೊ ಇಲ್ಲಿ x ಮೈನಸ್ y ಅನ್ನ ನಾವು 5ಗೆ ಈಕ್ವೇಟ್ ಮಾಡೋಣ. ನೆಕ್ಸ್ಟ್ ಅದೇ ತರ ಈಕ್ವೇಟ್ ಮಾಡಿಕೊಂಡು ಸಾಲ್ವ್ ಮಾಡೋಣ. ಈಗ ಇಲ್ಲಿ 2 ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. 2 ಮ್ಯಾಟ್ರಿಕ್ಸ್ ಈಕ್ವಲ್ ಇದ್ದಾಗ ಎಲಿಮೆಂಟ್ಸ್ ಕೂಡ ಸೇಮ್ ಇರುತ್ತೆ ಅಂತ ನಾವು ಆಲ್ರೆಡಿ ಸಮ್ಮರಿಲಿ ಓದಿದೀವಿ, ಹೌದಲ್ವಾ? ಸೊ x ಮೈನಸ್ y ಅನ್ನ 5ಗೆ ಈಕ್ವೇಟ್ ಮಾಡೋಣ. ಪ್ರತಿಯೊಂದು ಎಲಿಮೆಂಟ್ ಅನ್ನ ಈಕ್ವೇಟ್ ಮಾಡೋಣ. ಅದು ಈಕ್ವೇಟ್ ಮಾಡಿ ಆದ್ಮೇಲೆ ನಮ್ಗೆ ಇಲ್ಲಿ ಇರೋ ಯಾವ್ದೋ ಒಂದು ಆಪ್ಷನ್ಗೆ ಮ್ಯಾಚ್ ಆಗ್ಬೋದು. ಓಕೆನಾ? ಸೊ x ಮೈನಸ್ y ಇಸ್ ಈಕ್ವಲ್ ಟು 5 ಇದೆ. ನಮ್ಗೆ ಇಲ್ಲಿ ಡೈರೆಕ್ಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಿಕ್ಕೆ ಆಗೋದಿಲ್ಲ. 2x ಮೈನಸ್ y ಇಸ್ ಈಕ್ವಲ್ ಟು 12 ಇದೆ. ಸೊ ಇಲ್ಲಿ ನಮ್ಗೆ ಕಾಮನ್ ಟರ್ಮ್ ಅನ್ನ ಎಲಿಮಿನೇಟ್ ಮಾಡಿ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಿಕ್ಕಾಗತ್ತೆ. ನಾನು ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀನಿ ಈ ಫುಲ್ ಇಕ್ವೇಶನ್. ಅವಾಗ x ಮೈನಸ್ 2x ಏನಾಗುತ್ತೆ, ಮೈನಸ್ x ಆಗ್ಬಿಡುತ್ತೆ. y ಮೈನಸ್ ಆಫ್ ಮೈನಸ್ y ಪ್ಲಸ್ y, ಮೈನಸ್ y ಪ್ಲಸ್ y ಕ್ಯಾನ್ಸಲ್ ಆಗಿ ಬಿಡುತ್ತೆ. ಹಾಗೆ 5 ಮೈನಸ್ 12 ಏನಾಗುತ್ತೆ, ಮೈನಸ್ 7 ಆಗಿ ಬಿಡುತ್ತೆ. ಸೊ x ಇಸ್ ಈಕ್ವಲ್ ಟು 7 ಅಂತ ನಮ್ಗೆ ಆಪ್ಷನ್ ಸಿಗ್ತಾ ಇದೆ. ಓಕೆನಾ? ಈಗ ನೆಕ್ಸ್ಟ್ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ y ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಏನಿರುತ್ತೆ, x ಮೈನಸ್ y ಇಸ್ ಈಕ್ವಲ್ ಟು 5 ಅಂತ ಆದ್ರೆ x 7 ಇದೆ. 7 ಮೈನಸ್ y 5 ಆಗುತ್ತೆ. ಸೊ ರಿಅರೇಂಜ್ ಮಾಡಿದಾಗ y ರೈಟ್ ಸೈಡ್ ತಗೊಂಡ್ ಬಂದು 5 ನ ಲೆಫ್ಟ್ ಸೈಡ್ ತಗೊಂಡ್ ಬಂದ್ರೆ 7 ಮೈನಸ್ 5 ಇಸ್ ಈಕ್ವಲ್ ಟು y ಆದ್ರೆ y ಇಸ್ ಈಕ್ವಲ್ ಟು 2 ಅಂತ ಸಿಗತ್ತೆ. ನಮ್ಗೆ 2 ವ್ಯಾಲ್ಯೂ ಸಿಕ್ಕಿದೆ. 7 5 ಇದೆ, 7 2 ಇದೆ. 7 2 ಅಂದ್ರೆ ಆಪ್ಷನ್ ಎ ಇದೆ. ಯಾವ್ದಕ್ಕೂ ನಾವು z ಅಂಡ್ w ವ್ಯಾಲ್ಯೂ 1,1 ಬರತ್ತಾ ಅಂತ ನೋಡೋಣ. ಬರ್ಲೇಬೇಕು, ಬಟ್ ಸ್ಟಿಲ್ ವಿ ವಿಲ್ ಟ್ರೈ. 2x ಪ್ಲಸ್ w ತಗೊಂಡೆ. ಯಾಕೆ ಅಂದ್ರೆ z ಅಂಡ್ w ಬೋತ್ ಆರ್ ಅನ್ನೋನ್. 2x x ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡ್ಬೋದು, w ಫೈಂಡ್ ಔಟ್ ಮಾಡುವುದು ಆ ಕಾರಣಕ್ಕಾಗಿ. ಸೊ 2x ಪ್ಲಸ್ w ಅಂದ್ರೆ 4th ಟರ್ಮ್ ಆಗಿದೆ, ಅಂದ್ರೆ a22 ಇದೆ. ಸೊ a22 ಇಸ್ 15 ತಗೊಂಡೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ವ್ಯಾಲ್ಯೂ 7 ಅಂದ್ರೆ 2 7s are 14 ಆಯ್ತು. 14 ಪ್ಲಸ್ w ಇಸ್ 15, ವಿಚ್ ಮೀನ್ಸ್ 15 ಮೈನಸ್ 14 ಏನಾಗುತ್ತೆ, 1 ಆಗಿ ಬಿಡುತ್ತೆ. ಸೊ w ಇಸ್ ಈಕ್ವಲ್ ಟು 1. ಸೊ w 1 ಅಂತ ಸಿಕ್ಕಾಯ್ತು. ನಮ್ಮ ಆಪ್ಷನ್ ಎ ಅಂತಾನು ಕನ್ಫರ್ಮ್ ಆಗ್ತಾ ಇದೆ. ನಿಮಗೆ ಕನ್ಫರ್ಮೇಶನ್ ಮತ್ತು ಬೇಕಂದ್ರೆ z ವ್ಯಾಲ್ಯೂನು ಫೈಂಡ್ ಔಟ್ ಮಾಡ್ಬೋದು. ಯೂಶಲಿ ಇಷ್ಟು ಎಲಾಬ್ರೇಟ್ ಮಾಡೋ ನೆಸೆಸಿಟಿ ಇಲ್ಲ, ನಮ್ಗೆ ಆನ್ಸರ್ ಆಲ್ರೆಡಿ ಬಂದ್ಬಿಟ್ಟಿದೆ. ಆ ಕಾರಣಕ್ಕಾಗಿ w ಇಸ್ 1. 2z plus 1 is equal to 3. 2z is 2 and z is equal to 1.
Next question. For what values of x and y are the matrices A and B are equal? Equal matrix ಇದ್ರೆ ಆರ್ಡರ್ ಸೇಮ್ ಇರಬೇಕು, ಆವಾಗ AIJ ಎಲಿಮೆಂಟ್ಸ್ BIJ ಎಲಿಮೆಂಟ್ಸ್ ಸೇಮ್ ಇರುತ್ತೆ ಅಂತ ನಾವು ಆಲ್ರೆಡಿ ನೋಡಿದ್ದೇವೆ. ಸೊ ಈಗ A11 ಎಲಿಮೆಂಟ್ಸ್ ಮತ್ತೆ B11 ಎಲಿಮೆಂಟ್ಸ್ ಸೇಮ್ ಇರುತ್ತೆ, ಯಾಕಂದ್ರೆ ಇಲ್ಲಿ ಯಾವ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಗೆ ಇವು ಈಕ್ವಲ್ ಆಗಿದೆ, ಈ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದೆ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಫೈಂಡ್ ಔಟ್ ಮಾಡೋಣ. 2x plus 1 is equal to x plus 3 ಇದೆ. 1 ರೈಟ್ ಸೈಡ್ ತಗೊಂಡು x ನ ಲೆಫ್ಟ್ ಸೈಡ್ ತಗೊಳ್ಳೋಣ. ಅವಾಗ 2x minus x ಆಗಿಬಿಡುತ್ತೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಇದು 3 minus 1 ಆಗಿಬಿಡುತ್ತೆ. 2x minus x is x, 3 minus 1 is 2. ಸೊ ನಮ್ಗೆ ಇಲ್ಲಿ ಎರಡು ಆಪ್ಷನ್ ಇದೆ. ಸೊ ಬಿ ಅಂತೂ ಅಲ್ಲ, ಡಿ ಕೂಡ ಅಲ್ಲ. ಆದ್ರೂ ನೋಡೋಣ, ಯಾಕೆ ಅಂದ್ರೆ ಇಲ್ಲಿ y ಸ್ಕ್ವೇರ್ ಇದೆ. ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಬಂದಾಗ ನಿಮ್ಗೆ ವ್ಯಾಲ್ಯೂಸ್ ಎರಡು ಬರುತ್ತೆ. y is equal to 1 or y is equal to 2 ಅನ್ನೋ ವ್ಯಾಲ್ಯೂಸ್ ಬರುತ್ತೆ. ಸೊ ಯಾವ y ವ್ಯಾಲ್ಯೂಗೆ ಇದು ಸ್ಯಾಟಿಸ್ಫೈ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಆ ಕಾರಣಕ್ಕಾಗಿ ಸೊ ಇದು ಎರಡು ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಷನ್. ಈಗ ನೆಕ್ಸ್ಟ್ ಸೆಕೆಂಡ್ ಟರ್ಮ್ y ಸ್ಕ್ವೇರ್ ಪ್ಲಸ್ 2 ವಿಲ್ ಬಿ ಈಕ್ವಲ್ ಟು 3y. ನಾನು ಇದನ್ನ ರೀಅರೇಂಜ್ ಮಾಡಿದ್ರೆ y ಸ್ಕ್ವೇರ್ ಮೈನಸ್ 3y ಪ್ಲಸ್ 2 ಇಸ್ ಈಕ್ವಲ್ ಟು 0 ಬರುತ್ತೆ. ಹೌದಾ? ಈಗ ನಾವ್ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡಿದ್ರೆ y ಸ್ಕ್ವೇರ್ ಮೈನಸ್ 2y ಮೈನಸ್ y ಪ್ಲಸ್ 2 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ y ಮೈನಸ್ 2 ಮೈನಸ್ 1 ಇಂಟು y ಮೈನಸ್ 2. ಆಗ y ಮೈನಸ್ 1 y minus 2 is equal to 0. ಅಂದ್ರೆ y is equal to 1 or 2. So x 2, y value 1 or 2 ಇದೆ. ಬಟ್ two values ಅಲ್ಲೂ ನೋಡೋಣ. y ಸ್ಕ್ವೇರ್ ಮೈನಸ್ 5y is equal to minus 6 ಇದೆ. y ಸ್ಕ್ವೇರ್ ಮೈನಸ್ 5y ಪ್ಲಸ್ 6 is equal to 0 ಆದ್ರೆ y ಸ್ಕ್ವೇರ್ ಮೈನಸ್ 3y ಮೈನಸ್ 2y, 3 2s are 6 ಬರುತ್ತೆ. ಮೈನಸ್ 3 ಮೈನಸ್ 2 ಪ್ಲಸ್ 6 ಆಗುತ್ತೆ. ಮೈನಸ್ 3 ಮೈನಸ್ 2 ಅಂದ್ರೆ ಮೈನಸ್ 5 ಕೂಡ ಆಗುತ್ತೆ. ಹಾಗಾಗಿ ಸ್ಯಾಟಿಸ್ಫೈಡ್ ಇಸ್ ಈಕ್ವಲ್ ಟು 0 ಬಂದಾಗ y ಇಂಟು y ಮೈನಸ್ 3 ಮೈನಸ್ 2 ಇಂಟು y ಮೈನಸ್ 3 ಇಸ್ ಈಕ್ವಲ್ ಟು 0 ಬಂದ್ರೆ y ಮೈನಸ್ 2 ಇಂಟು y ಮೈನಸ್ 3 ಇಸ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಇಲ್ಲಿ y ವ್ಯಾಲ್ಯೂ ಚೇಂಜಸ್ ಇದೆ. y is equal to 2 or 3 ಇದೆ. ಬಟ್ ಎರಡರಲ್ಲೂ y is equal to 2 ವ್ಯಾಲ್ಯೂ ಕಾಮನ್ ಇದೆ. ಹಾಗಾಗಿ x is equal to 2, y is equal to 2. ಆಪ್ಷನ್ ಸಿ ಸ್ಯಾಟಿಸ್ಫೈ ಆಗತ್ತೆ. ಆಪ್ಷನ್ ಸಿ, x is 2, y is also 2. ಈ ತರ ನಾವ್ ಯಾವತ್ತು ಇಕ್ವೇಟ್ ಮಾಡೋಕ್ಕಾಗೋದು ಆರ್ಡರ್ ಸೇಮ್ ಇದ್ರೆ ಮಾತ್ರ. ಇಲ್ಲೂ 2x2 ಆರ್ಡರ್ ಇದೆ, ಇಲ್ಲೂ 2x2 ಆರ್ಡರ್ ಇದೆ. ಸೊ ಈಕ್ವಲ್ ಮ್ಯಾಟ್ರಿಕ್ಸ್ ಅಲ್ಲಿ ನಾವು ನೋಡಿದೀವಿ ಸಮ್ಮರಿಲಿ. ನಾನು ಆಲ್ರೆಡಿ ಹೇಳಿದೀನಿ, ಆರ್ಡರ್ಸ್ ಸೇಮ್ ಇರ್ಬೇಕು, ಅವಾಗ ನಮ್ಗೆ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಹೇಳೋದಿಕ್ಕಾಗತ್ತೆ. AIJ ಮತ್ತೆ BIJ ಇದೆಯಲ್ಲ,
ಈ AIJ, BIJ ಸೇಮ್ ಇರುತ್ತೆ, ಆರ್ಡರ್ ಸೇಮ್ ಇರುತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಸೊ ಅದು ಈಕ್ವಲ್ ಮ್ಯಾಟ್ರಿಕ್ಸ್ ಕಂಡೀಷನ್ ಆಗಿರುತ್ತೆ. ಆಗ ಕಂಡೀಷನ್ ಇದ್ದಾಗ AIJ, BIJ ಅಂದ್ರೆ A11 B11 ಗೆ ಸೇಮ್ ಇರುತ್ತೆ. ಹಾಗಾಗಿ ನಾವಿಲ್ಲಿ 2x+1 ಮತ್ತೆ x+3 ಗೆ ಸೇಮ್ ಅಂತ ನಾವು ಫೈಂಡ್ ಔಟ್ ಮಾಡಿ ಯಾವ x ವ್ಯಾಲ್ಯೂಗೆ ಈ ಎರಡು ಎಲಿಮೆಂಟ್ಸ್ ಸೇಮ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ x is equal to 2 ಅಂತ ತಗೊಂಡ್ರೆ ಇಲ್ಲಿ 2 + 3 5 ಆಗತ್ತೆ. 2 × 2 4 + 1 5 ಆಗತ್ತೆ. ಸೊ 5 ಅನ್ನೋ ಆನ್ಸರ್ ಬರ್ಬೇಕಾದ್ರೆ ಎರಡು ಡಿಫ್ರೆಂಟ್ ಇಕ್ವೇಶನ್ ಫಾರ್ಮೇಶನ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಅದೇ ತರ ಇಲ್ಲೂ ಕೂಡ ನೋಡಿ 3y ನಮ್ಗೆ ಸೇಮ್ ವ್ಯಾಲ್ಯೂ ಸಿಗುತ್ತೆ. y² + 2 ಕೂಡ ನಮ್ಗೆ ಸೇಮ್ ವ್ಯಾಲ್ಯೂ ಸಿಗುತ್ತೆ. y² is 2² + 2 ಅಂದ್ರೂ 6 ಆಗತ್ತೆ. 3 × 2 ಅಂದ್ರೂ 6 ಆಗತ್ತೆ. ಸೊ ದಟ್ ಇಸ್ ವೈ A and B ಮ್ಯಾಟ್ರಿಕ್ಸ್ ಈಕ್ವಲ್ ಆಗತ್ತೆ. ಸೊ ಫಾರ್ y is equal to 2. ಇಫ್ ಇನ್ ಕೇಸ್ ಈಗ y is equal to 1 ಅಂತ ತಗೊಂಡ್ರೆ ನೋಡಿ ಇಲ್ಲಿ 3 ಆಗತ್ತೆ, ಇಲ್ಲೂ 3 ಆಗತ್ತೆ. ಹಾಗಂತ ನಿಮ್ಗೆ ಇಲ್ಲಿ ಸ್ಯಾಟಿಸ್ಫೈ ಆಗ್ಬೇಕಾಗಿಲ್ಲ. ಸೊ 1² - 5 ಅಂದ್ರೆ -4 ಆಗತ್ತೆ. ಇಲ್ಲಿ 1 ಗೆ ಸ್ಯಾಟಿಸ್ಫೈ ಆಗಲ್ಲ. ಅಂಡ್ y is equal to 3 ತಗೊಂಡ್ರು 3² 9, 9 + 2 11 ಆಗತ್ತೆ. ಇಲ್ಲಿ 3 × 3 9 ಆಗತ್ತೆ. 9 and 11 ಈಕ್ವಲ್ ಆಗಲ್ಲ. ಸೊ ಇಲ್ಲಿ ಯಾವ ವ್ಯಾಲ್ಯೂ ತಗೊಂಡ್ರೆ ಈಕ್ವಲ್ ಆಗತ್ತೆ ಅಂತ ಕೇಳಿರೋದ್ರಿಂದ ನಮ್ಗೆ y is equal to 2 ಗೆ ಈಕ್ವಲ್ ಆಗಿದೆ. ಸೊ ಈಕ್ವಲ್ ಮ್ಯಾಟ್ರಿಕ್ಸ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್, ಇಫ್ A is equal to alpha 0 1 1 ಇದು 2 × 2 ಮ್ಯಾಟ್ರಿಕ್ಸ್ ಇದೆ. ಯಾವತ್ತು ನಾವು ಮ್ಯಾಟ್ರಿಕ್ಸ್ ನೋಡಿದಾಗ ಆರ್ಡರ್ ಎಲ್ಲ ಫೈಂಡ್ ಔಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಗೆ ಮಲ್ಟಿಪ್ಲಿಕೇಶನ್ಸ್ ಕೊಟ್ಟಾಗ ಅದ್ರ ಆರ್ಡರ್ಸ್ ಎಲ್ಲ ನಿಮ್ಗೆ ಕ್ವಿಕ್ ಆಗಿ ನೆನ್ಪುಳಿಯುತ್ತೆ. ಮೋರ್ ಓವರ್ ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್ ಫೈಂಡ್ ಔಟ್ ಮಾಡೋದು ನಿಮ್ಗೆ ಬೇಗ ಅಭ್ಯಾಸ ಆಗತ್ತೆ. ಸೊ ಇದನ್ನು 2 × 2 ಮ್ಯಾಟ್ರಿಕ್ಸ್ ಆಗಿದೆ. ಅವರು ಆಲ್ಫಾ ವ್ಯಾಲ್ಯೂ ಏನು ಅಂತ ಕೇಳ್ತಿದ್ದಾರೆ. ಫಾರ್ ವಿಚ್ A² is equal to B. A² is equal to B ಕಂಡೀಷನ್ ಅಲ್ಲಿ ಅವರು ಆಲ್ಫಾ ವ್ಯಾಲ್ಯೂ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಸೊ A² ಅಂದ್ರೆ A × A is A² ಅಲ್ವಾ? ಸೊ ಆಲ್ಫಾ 0 1 1 ಇಂಟು ಆಲ್ಫಾ 0 1 1 ಇದು ಮಲ್ಟಿಪ್ಲಿಕೇಶನ್ ಇದೆ. ಪ್ರತಿ ಒಂದು ಎಲಿಮೆಂಟ್ ಕೂಡ ಮಲ್ಟಿಪ್ಲೈ ಅಂಡ್ ಆಡ್ ಆಗ್ಬೇಕು. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಆಡ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಎಲಿಮೆಂಟ್ ಆಫ್ A² ಸಿಗತ್ತೆ. A × A is A². ಸೊ ಆಲ್ಫಾ ಇಂಟು ಆಲ್ಫಾ, ಆಲ್ಫಾ ಸ್ಕ್ವೇರ್ ಪ್ಲಸ್ 0 × 1 0 ಆಗತ್ತೆ. ಸೊ ಇದು ಫಸ್ಟ್ ಎಲಿಮೆಂಟ್ ಆಯ್ತು. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ಆಲ್ಫಾ ಇಂಟು 0 0 ಪ್ಲಸ್ 0 × 1 0. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ 1 × ಆಲ್ಫಾ ಅಂದ್ರೆ ಆಲ್ಫಾ ಅಂಡ್ 1 + 1 × 1 ಅಂದ್ರೆ 1 ಆಯ್ತು. ನೆಕ್ಸ್ಟ್ 1 × 0 0, 1 × 1 1 ಆಗುತ್ತೆ. ಸೊ ಇದು A² ಎಲಿಮೆಂಟ್. A² is equal to B ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ A² ಏನಾಗುತ್ತೆ ಆಲ್ಫಾ, ಇದು 0, ಇದು ಆಲ್ಫಾ ಪ್ಲಸ್ 1, ಇದು 1. ಸೊ ದಿಸ್ ಇಸ್ A². B ಏನಿದೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 1 0 5 1. ಕರೆಕ್ಟಾ? ಸೊ ಎರಡು ಎಲಿಮೆಂಟ್ ಎರಡು ಮ್ಯಾಟ್ರಿಕ್ಸ್ ಸೇಮ್ ಆದ್ರೆ ಏನಾಗತ್ತೆ? ಎಲಿಮೆಂಟ್ಸ್ ಸೇಮ್ ಆಗತ್ತೆ, ಹೌದಾ? ಸೊ ಆಲ್ಫಾ is equal to 1 1. ಆದ್ರೆ ಇಲ್ಲಿ ಆಲ್ಫಾ ಪ್ಲಸ್ 1 is equal to 5 ಅಂತ ಇದೆ, ಹೌದಾ? ಅಂದ್ರೆ ಆಲ್ಫಾ ಪ್ಲಸ್ 1 is equal to 5 ಆದ್ರೆ ಆಲ್ಫಾ is equal to 4 ಆಗತ್ತೆ. ಸೊ 1 ಆನ್ಸರ್ ವ್ಯಾಲ್ಯೂನು ಆಲ್ಫಾ ಇದೆ, ಆಲ್ಫಾ ವ್ಯಾಲ್ಯೂ 4 ಕೂಡ ಇದೆ. ಅವಾಗ ನಮ್ಗೆ ಆಪ್ಷನ್ 1 ಕೂಡ ಇದೆ, 4 ಕೂಡ ಇದೆ. ಹಾಗಂತ ನಾವು ಅದನ್ನ ಆಪ್ಷನ್ ಅನ್ನ ತಗೊಳ್ಳೋದಿಕ್ಕೆ ಆಗುದಿಲ್ಲ. ಯಾಕೆ ಅಂದ್ರೆ ವಿ ಗಾಟ್ ಬೋತ್ ಆಲ್ಫಾ ವ್ಯಾಲ್ಯೂಸ್, ಎರಡು ಆಲ್ಫಾ ವ್ಯಾಲ್ಯೂ ಸಿಕ್ಕಿದೆ. ಹಾಗಾಗಿ ನೋ ರಿಯಲ್ ವ್ಯಾಲ್ಯೂಸ್ಗೆ ನಮ್ಮ ಆಪ್ಷನ್ ಕರೆಕ್ಟ್ ಆಗತ್ತೆ. ಯಾಕಂದ್ರೆ ಇಫ್ ದ ಎಲಿಮೆಂಟ್ಸ್ ಆರ್ ಸೇಮ್, ಆಲ್ಫಾ ವ್ಯಾಲ್ಯೂಸ್ ಮಸ್ಟ್ ಆಲ್ಸೋ ಬಿ ಸೇಮ್. ಆಲ್ಫಾ ವ್ಯಾಲ್ಯೂ ಇಲ್ಲಿ ಸೇಮ್ ಇಲ್ಲ, ಹಾಗಾಗಿ ನಮ್ಗೆ ಇದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ
ಆಪ್ಷನ್ ಡಿ ಇಸ್ ಮೋರ್ ವ್ಯಾಲಿಡ್ ಈ ಕ್ವೆಶನ್ಗೆ. ಯಾಕೆ ಅಂದ್ರೆ ಆಲ್ಫಾ ಇಸ್ ಇಕ್ವಲ್ ಟು 1, ಆಲ್ಫಾ ಇಸ್ ಇಕ್ವಲ್ ಟು 4 ಅನ್ನೋ 2 ಆಪ್ಷನ್ ಸಿಕ್ಕಿದೆ. ಓಕೆ, ಸಾರಿ, ಆಲ್ಫಾ ಸ್ಕ್ವೇರ್ ಅಂದ್ರೆ ಥ್ಯಾಂಕ್ ಯು ಮೆನ್ಷನ್ ಮಾಡಿರೋದಕ್ಕೆ. ಆಲ್ಫಾ ಸ್ಕ್ವೇರ್ ಇಸ್ ಇಕ್ವಲ್ ಟು 1 ಆದ್ರೆ ಆಲ್ಫಾ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಸೊ +1, -1, 4 ಅಂತ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಾಗ ನಮ್ಗೆ ಅದನ್ನ ಒಂದ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡೋದಕ್ಕಾಗುತ್ತಲ್ಲ. ಹಾಗಾಗಿ ಇಲ್ಲಿ 3 ವ್ಯಾಲ್ಯೂಸ್ ಇದೆ. ರಿಯಲ್ ವ್ಯಾಲ್ಯೂಸ್ ಯಾವುದೂ ಇಲ್ಲ, ಒಂದ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಅಂತ ಇಲ್ಲದೆ ಇರೋದ್ರಿಂದ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಡಿ, no real values. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಅಲ್ಲಿ ತನಕ ಥ್ಯಾಂಕ್ ಯು.